ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ಮಂಗಳವಾರ ಸ್ಕೂಲಿಂದ ಬಂದಮೇಲೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ದಿನಗಳ ಆಯಿತು ವಿಡಿಯೋ ಹಾಗಾಗಿ ಇವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇಷ್ಟು ದಿನದಿಂದ ತುಂಬ ಕೆಲಸಗಳಿದ್ದಿದ್ದರಿಂದ ಸೊ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಯಾಕೆಂದರೆ ಅವಾಗ ತೋಟದ ಕೆಲಸ, ಟೊಮೆಟೊ ಎಲ್ಲ ಇತ್ತು. ಸೊ ಅವ್ರಿಗೆ ನಾನು ಲೇಬರ್ಸ್ಗೆ ಅಡುಗೆ ಮಾಡಿಟ್ಟು ನಮಗೆ ಟಿಫನ್ ಮಾಡಿಕೊಂಡು ಮತ್ತು ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ವೀಡಿಯೋಸ್ನ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತಿಂದ ನಾನು ಡಿಸೈಡ್ ಮಾಡಿದ್ದೀನಿ, ಅಟ್ಲೀಸ್ಟ್ ಡೇ ಬೈ ಡೇ ಇಲ್ಲ ಪ್ರತಿದಿನವೂ ವೀಡಿಯೋಸ್ನ ಹಾಕಬೇಕು ಅಂತ. ಅದಕ್ಕೆ ನಾನೀಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸ್ಕೂಲಿಂದ ಬಂದಮೇಲೆ ಸೊ ಹಾಲು ಕುಡಿದು ಟೀ ಕುಡಿದು ಎಲ್ಲ ಮಾಡಿದ್ದಾದಮೇಲೆ ನಮ್ಮವ್ರು ಹೇಳಿದ್ರು, ಇವತ್ತು ನನ್ನ ಫ್ರೆಂಡ್ದು ಮ್ಯಾರೇಜ್ ಇದೆ, ಹೋಗೋಣ ಅಂತ. ಹಾಗಾಗಿ ಮ್ಯಾರೇಜ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಲಾಗ್ನು ಕೂಡ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವ್ರ ಫ್ರೆಂಡು, ಅವ್ರ ಹೈಸ್ಕೂಲ್ ಫ್ರೆಂಡ್, SSLC ಫ್ರೆಂಡು. ಸೊ ಮದುವೆಗೆ ಹೋಗ್ತೀವಿ, ಇಲ್ಲೇ ನಮ್ಮ ಹತ್ತಿರ ಇರೋದ್ರಿಂದ ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ. ನಾನು ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು 4 ಜನನೂ ಹೋಗ್ತೀವಿ. ಸೊ ಮದುವೆಗೆ ಹೋಗೋದಂದರೆ ಗೊತ್ತಲ್ವಾ. ಸೊ ನಮ್ಮ ಮದುವೆಗೆ ಇವತ್ತು ನಾನು ತುಂಬ ದಿನಗಳ ಹಿಂದೆ ಹಾಕ್ಕೊಂಡಿದ್ದಂಥ ಸ್ಯಾರಿ ಇದು ಆ್ಯಕ್ಚುಲಿ ನನ್ನ ಮ್ಯಾರೇಜ್ದು ಸ್ಯಾರಿ. ಸೊ ಇದನ್ನು ನಾನು ಇವತ್ತು ವೇರ್ ಮಾಡ್ತಾಯಿದ್ದೀನಿ. ಎಷ್ಟು ಅಂದರೆ ಸುಮಾರು ಒಂದು 2 ಇಯರ್ಸೇ ಆಗೋಯ್ತು ನಾನು ಈ ಸ್ಯಾರಿನ ಹಾಕ್ಕೊಂಡು. ಅದಕ್ಕೆ ಇವತ್ತು ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಸ್ಯಾರಿ ಬಂದು ಇದು ನನ್ನ ಮ್ಯಾರೇಜಲ್ಲಿ ತೊಗೊಂಡಿದ್ದು 7 ಇಯರ್ಸ್ ಬ್ಯಾಕ್ ಸ್ಯಾರಿ ಇದು. ಮತ್ತು ಇದ್ರ ಬ್ಲೌಸು ಇದು. ಸೊ ಇನ್ನೂ ಗೊತ್ತಿಲ್ಲ, ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ಅವಾಗ ತುಂಬ ಸಣ್ಣ ಇದೆ, ಈಗ ದಪ್ಪ ಆಗಿದ್ದೀನಿ. ಸೊ ನೋಡ್ತೀನಿ, ನೋಡಿಬಿಟ್ಟು ಆದರೆ ಇದನ್ನೇ ವೇರ್ ಮಾಡ್ತೀನಿ. ಸೊ ಇದನ್ನೇ ವೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಬಟ್ಟೆಯನ್ನು ತೆಗೆದಿಕ್ಕಿದ್ದೀನಿ. ನನ್ನ ಸ್ಯಾರಿ ಬ್ಲೌಸು ಮತ್ತು ನಮ್ಮ ಹಸ್ಬೆಂಡ್ಗೆ ಶರ್ಟು ಪ್ಯಾಂಟು, ನನ್ನ ಮಕ್ಕಳಿಬ್ಬರಿಗೂ ಬಟ್ಟೆನ ತೆಗೆದು ಇಟ್ಟಿದ್ದೀನಿ. ಸೊ ಇವತ್ತು ನನ್ನ ಮಕ್ಳಿಗಿಬ್ಬರಿಗೂ ಒಂದೇ ಥರದ ಡ್ರೆಸ್ಸಸ್ನ ಹಾಕ್ತಾಯಿದ್ದೀನಿ. ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫೈನಲಾಗಿ ರೆಡಿ ಆಗಿಬಿಟ್ಟು ಸೊ ಈಗ ಹೊರಡ್ತಿದ್ದೀವಿ. ಸೊ ಹತ್ರನೇ ಆಗಿರೋದ್ರಿಂದ ಒಂದು 10 ಮಿನಿಟ್ಸ್ಗೆಲ್ಲನೂ ಹೊರಟೋಗ್ಬೋದು. ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ರೆಡಿ ಆಗಿಬಿಟ್ಟು ಅಲ್ಲಿಗೋದ್ವಿ. ಅಲ್ಲಿ ತುಂಬಾ ಫೋಟೋಸ್ನೆಲ್ಲ ತೊಗೊಂಡ್ವಿ. ಮತ್ತು ಅವ್ರ ಫ್ರೆಂಡ್ಸೂ ಎಲ್ಲ ಬಂದಿದ್ದರು. ಸೊ ಬೇಗನೆ ಹೋಗಿದ್ರಿಂದ ಎಲ್ಲರೂ ಕೂಡ ಸಿಕ್ಕಿದ್ರು. ಸೊ ಮಾತಾಡಿದ್ರು. ಆಮೇಲೆ ನೋಡಿ ನನ್ನ ಮಕ್ಕಳಿಬ್ಬರೂ ಕೂಡ ಇಲ್ಲಿ ಆಟ ಆಡ್ತಾಯಿದ್ದಾರೆ. ಟ್ವಿನ್ ಡ್ರೆಸ್ಸಸ್ಸು ನಾನು ತುಂಬ ಕಲೆಕ್ಷನ್ಸ್ ಇದೆ ಇವ್ರದ್ದು. ಸೊ ಅದನ್ನು ಸಪ್ರೇಟಾಗಿ ಒಂದಿನ ವೀಡಿಯೋ ಮಾಡ್ತೀನಿ. ತುಂಬ ದಿನಗಳಿಂದ ಅನ್ಕೊತಾ ಇದ್ದೀನಿ ಟ್ವಿನ್ ಡ್ರೆಸ್ಸಸ್ ಕಲೆಕ್ಷನ್ ಮಾಡಬೇಕು ಅಂತ. ಸೊ ಬಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇದು ನೋಡಿ ಚೌಟ್ರಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೊಸದಿದು 1.5 ಇಯರ್ 2 ಇಯರ್ಸ್ ಏನೋ ಅಷ್ಟೇ ಇದು ಓಪನಿಂಗ್ ಆಗಿರೋದು. ಸೊ ನೋಡಿ ಇಲ್ಲಿ ಅವನ್ನ ಎತ್ಕೊಳ್ತೀನಿ ಬಾರೋ ಅಂದರೆ ಅವನಿಲ್ಲ ನಾನೇ ಹತ್ತೀನಿ ಅಂತ ಅವನಷ್ಟು ಅವನೇ ಹತ್ಕೊಂಡು ಹೋಗ್ತಾ ಇದ್ದಾನೆ. ನನ್ನ ಚಿಕ್ಕ ಮಗ ಅಂತೂ, ನನ್ನ ಋತ್ವಿಕ್ ಆದ್ರೂ ಅವ್ನು ಚಿಕ್ಕ ಮಗು ಇದ್ದಾಗ ಎಲ್ಲಾದರೂ ಹೊರಗಡೆ ಹೋದರೆ ತುಂಬ ಟಾರ್ಚರ್ ಮಾಡ್ತಾಯಿದ್ದ ಅವನು. ಇವನಂತೂ ಎತ್ಕೊಂಡು, ನಾನು 5 ಮಂತ್ಸ್ ಬೇಬಿನೇ ಎತ್ಕೊಂಡು ನಾವು ಟ್ರಿಪ್ಪೆಲ್ಲ ಹೋಗಿದ್ವಿ ಧರ್ಮಸ್ಥಳ ಸೈಡು. ಸೊ ಅಷ್ಟೊಂದು ಇದೇ ಇಲ್ಲ ಇವನು. ತುಂಬಾ ನನಗೆ ಖುಷಿ ಆಗುತ್ತೆ ಇವನು ನೋಡಿದ್ರೆ. ಅವ್ನ ಪಾಡ್ಗೆ ಅವನು ನಡೆಯೋದಾಗಿರಲಿ, ಸೊ ಎಲ್ಲನೂ ಕೂಡ ಅವನೇ ಮಾಡ್ತಾನೆ. ಸೊ ಅದಂತೂ ನನಗೆ ತುಂಬಾ ಖುಷಿ ಅಂತ ಹೇಳ್ಬೋದು. ಸೊ ಇಲ್ಲೂ ಅಷ್ಟೇ ನಾನು ಎತ್ಕೊತೀನಿ ಬಾರೋ ಅಂದರೆ ಇಲ್ಲ ಅಂತೇಳ್ಬಿಟ್ಟು ಅವನೇ ನಡ್ಕೊಂಡು ಹೋಗ್ತಿದ್ದ. ಸೊ ನೋಡಿ ಈ ಥರ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಒಳಗಡೆ ಎಲ್ಲ ಬಂದ್ವಿ. ಬಂದು ತುಂಬ ಡೆಕೋರೇಟಿವ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ನಾವು ರೀಸೆಂಟಾಗಿ ಇನ್ನೂ ಒಂದು ಮ್ಯಾರೇಜು ವಿಸಿಟ್ ಮಾಡಿದ್ವಿ. ಸೊ ಅದು ತುಂಬ ಗ್ರ್ಯಾಂಡ್ ಮ್ಯಾರೇಜ್ ಅಂತಲೇ ಹೇಳ್ಬೋದು, ನಮ್ಮ ಹಸ್ಬೆಂಡ್ ಅವರ ಅತ್ತೆ ಮಗಳದು. ಸೊ ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇವತ್ತು ನೋಡಿ ಇಲ್ಲಿ ಒಳಗಡೆ ನಾವು ಬಂದ್ವಿ. ಸೊ ಬೇಗನೆ ಹೋಗಿದ್ವಿ. ಇನ್ನೂ ರಿಲೇಷನ್ಸ್ ಎಲ್ಲ ಅಷ್ಟೊಂದು ಬಂದಿರಲಿಲ್ಲ. ಸೊ ನಾವು ಬೇಗ ಹೋಗಿದ್ವಲ್ವ, ಅದಕ್ಕೆ ಬೇಗ ಹೋಗಿ ಬೇಗ ಬರೋಣ ಅಂತ ಇಲ್ಲಿ ಡೆಕೋರೇಷನ್ ಮಾಡಿರೋ ಹತ್ರ ಇವರಿಬ್ಬರೂ ತುಂಬ ಆಟ ಆಡ್ತಾಯಿದ್ರು. ಸೊ ಅಲ್ಲಿ ಕೂಡ ಒಂದು ವೀಡಿಯೋ ಮಾಡಿದೆ. ತುಂಬ ಅಂದರೆ ತುಂಬ ಅನ್ವಿಕ್ ನೋಡಿ ಹಾಯ್ ಮಾಡ್ತಾಯಿದ್ದಾನೆ, ಇಬ್ಬರು ಕೂಡ ಹಾಯ್ ಮಾಡ್ತಾಯಿದ್ದಾರೆ. ಆಮೇಲೆ ನಾವು ಇವರು ನಮ್ಮ ಹಸ್ಬೆಂಡ್ ಫ್ರೆಂಡು, ಅವರು ಹೈಸ್ಕೂಲ್ ಫ್ರೆಂಡು. ಸೊ ಅಲ್ಲಿ ಒಂದಿಷ್ಟು ಫೋಟೋಸನ್ನು ತೊಗೊಂಡ್ವಿ. ಫೋಟೋಸ್ ತೊಗೊಳೋದಕ್ಕೂ ಅಷ್ಟೇ ಸಪ್ರೇಟಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಇವಾಗೆಲ್ಲ ಟ್ರೆಂಡ್ ಅಲ್ವಾ, ಸೊ ಮಾಡಿದರು. ನೆಕ್ಸ್ಟು ನಾವು ಮದುವೆಯಿಂದ ಬಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಸ್ಕೂಲ್ ಇರುತ್ತೆ ಅಲ್ವಾ, 6:25ಗೆ ಎದ್ದು ಲೇಬರ್ಸ್ ಬಂದಿದ್ದರು 3 ಮೆಂಬರ್ಸು. ಅವ್ರಿಗೆ ಅಡುಗೆಯನ್ನು ಮಾಡಿ ಇಟ್ಟು ಮತ್ತು ನಾವು ಟಿಫನ್ ಮಾಡಿಕೊಂಡು ನಮ್ಮ ಸ್ಕೂಲ್ಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಾನು ಏನು ಅಡುಗೆ ಮಾಡಿದ್ದೀನಿ ಅಂತ ಅಂದರೆ ಬೀನ್ಸು ಮತ್ತು ಗೋರಿಕಾಯಿ, ಆಲೂಗಡ್ಡೆ 2-3 ಹಾಕ್ಬಿಟ್ಟು ಬೇಳೆ ಎಲ್ಲ ಹಾಕಿ ಬಸ್ ಸಾಂಬಾರು ಮಾಡಿದ್ದೆ.
ಅದಕ್ಕಿಂತ ಮುಂಚೆ ನನ್ನ ಮಗನೂ ಎದ್ನು, ಅದೆಲ್ಲ ಆಗ್ತಾಯಿತ್ತು. ಸೊ ನನ್ನ ಮಗನ ಎದ್ಮೇಲೆ ಸ್ವಲ್ಪ ಅವನು ನೈಟೇ ಓದ್ಕೊಂಡಿದ್ದ, ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದೆ. ಟೇಬಲ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ. ಟೇಬಲ್ಸ್ ಬರುತ್ತೆ ಅವನಿಗೆ, ಬಟ್ ಒಂದೊಂದು ಸಲ ಮರ್ತೋಗ್ಬಿಡ್ತಾನೆ ಮಿಡಲಲ್ಲಿ. ಸೊ ಅದಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಟೇಬಲ್ಸು. ಮತ್ತು ನೈಟ್ ಮಲ್ಕೊಳ್ಳೋವಾಗ ಅಷ್ಟೇ ಡೈಲಿ ಒಪ್ಪಿಸ್ಬಿಟ್ಟೇ ಮಲ್ಕೊಬೇಕು ಟೇಬಲ್ಸ್ ಅವನು. ಆ ಥರ ರೂಢಿ ಮಾಡಿದ್ದೀನಿ. ಈ ಥರ ರೂಢಿ ಮಾಡೋದ್ರಿಂದ ಸೊ ಅವರು ಮರ್ತೋಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಅದಕ್ಕೆ ನಾನು ಎದ್ದಿದ ತಕ್ಷಣ, ಅವನು ಹಾಲು ಕುಡ್ದಿದ ತಕ್ಷಣ ಪ್ರಾಕ್ಟೀಸ್ ಬುಕ್ ಅಲ್ಲೇ ಇರುತ್ತೆ, ತಗೊಂಡು ಬರಿತಾ ಇರಬೇಕು. ಆ ಥರ ರೂಢಿ ಮಾಡಿಸಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇಷ್ಟೆಲ್ಲ ಆಗೋಷ್ಟರಲ್ಲೇ ಸಾಂಬಾರು ರೆಡಿ ಆಯಿತು. ಬಸ್ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಾಂಬಾರು ರೆಡಿ ಆಯಿತು, ಮತ್ತು ಪಲ್ಯನೂ ರೆಡಿ ಆಯಿತು, ಮುದ್ದೆನೂ ಮಾಡಿಟ್ಟಿದ್ದೀನಿ. ನಮಗೆ ಬಾಕ್ಸ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ನಾನು ಒಬ್ಬಳೇ ಆದರೆ ಅನ್ನ ಸಾಂಬಾರು ಕೂಡ ಎತ್ಕೊಂಡು ಹೋಗ್ತೀನಿ. ನನ್ನ ಮಗನಿಗೆ ಟಿಫನ್ನೇ ಬೇಕು, ಅವನಿಗೆ ಅನ್ನ ಸಾರೆಲ್ಲ ಆಫ್ಟರ್ನೂನ್ ತಿನ್ನಲ್ಲ, ಮಾರ್ನಿಂಗೆಲ್ಲ ತಿಂತಾನೆ. ಸೊ ಅದಕ್ಕೆ ಚಿತ್ರಾನ್ನ ಮಾಡಿ ಇಟ್ವಿ. ಸೊ ನೋಡಿ, ಇಲ್ಲಿ ಬಿಸಿ ಬಿಸಿ ಮುದ್ದೆನೂ ರೆಡಿಯಾಗಿದೆ. ಸೊ ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 8:30 ಆಯಿತು. 8:30ಗೆ ನಾವು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊರಟ್ವಿ. ಇಷ್ಟು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.